ಹರೇ ರಾಮ. ಅಭಿರುಚಿ ಚಾನಲ್ನ ವೀಕ್ಷಕ ಬಂಧುಗಳೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಮನೆಗೆ ಬಂದಿರೋ ಜೋಗಯ್ಯನ ಹಾಡನ್ನ ನಿಮ್ಗೆ ಕೇಳಿಸ್ತಿದ್ದೀನಿ. ನಾನು ಹೊರಗಡೆ ಹೋಗೋದಿತ್ತು, ರೆಡಿ ಆಗ್ತಿದ್ದೆ. ಅಷ್ಟೊತ್ತಿಗೆ ಜೋಗಯ್ಯನ ಧ್ವನಿ ಕೇಳಿಸ್ತು. ಆ ಹಾಡಿನ ಆ ಒಂದು ಧ್ವನಿಯಲ್ಲಿ ಎಷ್ಟೊಂದು ಸೆಳೆತ ಇದೆ ಅಂತಂದ್ರೆ, ಮನೆಯ ಯಾವ ಮೂಲೆನಲ್ಲಿ ಇದ್ರೂ ಕೂಡ ತಕ್ಷಣ ಹೊರಗೆ ಬಂದು ಆ ಹಾಡನ್ನ ಕೇಳ್ಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಆ ಕಂಠದಲ್ಲಿ ಕಂಚಿನ ಕಂಠ ಹೇಳ್ತಾರಲ್ವಾ, ಆ ರೀತಿ ಜೋಗಯ್ಯನ ಕಂಠ ಇರುತ್ತೆ. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಾನು ಕೇಳಿ ಖುಷಿ ಪಟ್ಟಿರೋ ಹಾಡನ್ನ ನಿಮಗೂ ಕೇಳಿಸೋಣ ಅಂತ ನಾನಿವತ್ತು ಜೋಗಯ್ಯನ ಹಾಡನ್ನ ನಿಮ್ಗೆ ಕೇಳಿಸ್ತಿದ್ದೀನಿ. ಯಾವಾಗ್ಲಿಂದನೂ ಹಿಂದಿನಿಂದನೂ ಅದು ಅವರ ಒಂದು ಸಂಪ್ರದಾಯ, ಜೋಗಿ ಸಂಪ್ರದಾಯ, ಒಂದು ಸಾಂಪ್ರದಾಯಿಕ ಕಲೆ. ಹಾಡು ಹೇಳ್ತಾ ಮನೆಗಳಿಗೆ ಹೋಗಿ ಅವರು ಅವರ ಜೀವನವನ್ನ ನಿರ್ವಹಣೆ ಮಾಡ್ಕೊಳ್ತಿದ್ದ ಅಂತ ಒಂದು ಜೀವನ ಪದ್ಧತಿ ಅದು. ಮುಂಚೆ ಎಲ್ಲ ಈ ರೀತಿ ಮನೆಗೆ ಬಂದು ತಮ್ಮ ಜೀವನ ನಿರ್ವಹಣೆ ಮಾಡ್ಕೊಳ್ತಿದ್ದಂತ ಕಲೆಯ ಮೂಲಕ ಅವ್ರೇನ್ ಹಾಗೆ ನಮ್ಮನ್ನೇನೋ ಕೇಳ್ತಿಲ್ಲ. ಅದು ನಂಗೆ ತುಂಬಾ ಖುಷಿ ಕೊಡೋದು. ಅದೊಂದು ಭಿಕ್ಷಾಟನೆ ಅಂತ ಅನ್ಸಲ್ಲ. ಒಂದು ಕಲೆಯಿಂದ, ಅವರ ಒಂದು ಹಾಡಿನ ಕಲೆಯಿಂದ ನಮ್ಮನ್ನ ಮನರಂಜಿಸಿ, ಆ ಹಾಡುಗಳಲ್ಲಿ ಎಷ್ಟು ಅರ್ಥಪೂರ್ಣ, ಆ ಒಂದು ನಮ್ಮನ್ನ ಮನರಂಜಿಸಿ ಅದ್ರ ಮೂಲಕ ನಾವು ಏನ್ ಕೊಟ್ಟಿದ್ವೋ ಅದನ್ನ ತಗೊಂಡೋಗಿ ಅವ್ರ ಜೀವನ ನಿರ್ವಹಣೆಯನ್ನ ಅವ್ರು ಮಾಡ್ಕೊಳ್ತಿದ್ರು. ಆ ಒಂದು ಕಲೆ ಸಂಪ್ರದಾಯ ಎಲ್ಲ ಕೂಡ ಇವತ್ತು ನಶಿಸಿ ಹೋಗ್ತಾ ಇದೆ. ನಮ್ಮ ಜೀವನ ಪದ್ಧತಿಯು ಅದಕ್ಕೆ ಕಾರಣ. ಈಗ ಯಾರು ಯಾವ ವೇಷದಲ್ಲಿ ಮನೆ ಬಾಗ್ಲಿಗೆ ಬರ್ತಾರೆ ಅಂತ ಹೇಳಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಬಂದವ್ರನ್ನ ಮಾತಾಡ್ಸಿ ಅಥವಾ ಅವ್ರಿಗೇನೋ ಅವ್ರ ಹಾಡು ಕೇಳೋ ಅಷ್ಟು ಆಗಲ್ಲ. ಯಾಕೆಂತಂದ್ರೆ ಯಾರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಆಗಿದ್ರಿಂದ ನಿಜವಾಗ್ಲೂ ಒಂದು ಕಲೆ ಅಥವಾ ಇದನ್ನ ಇಟ್ಕೊಂಡ್ ಬಂದವ್ರನ್ನು ಕೂಡ ನಾವಿವತ್ತು ಅನುಮಾನದಿಂದ ಕಾಣುವಂತ ಪರಿಸ್ಥಿತಿ ಬಂದು ಆ ರೀತಿಯ ಸಂಪ್ರದಾಯಗಳ ಪದ್ಧತಿಗಳೆಲ್ಲ ಇವತ್ತು ನಶಿಸಿ ಹೋಗ್ತಾ ಇದೆ. ಬೇಕು ಅಂದ್ರೂ ಮುಂದೆ ಸಿಗಲ್ಲ. ಅದನ್ನೆಲ್ಲ ಬೇರೆ ಯಾವ್ದೋ ರೀತಿಯಲ್ಲಾದ್ರೂ ಕೂಡ ಉಳಿಸಿ ಬೆಳೆಸುವಂತ ಕೆಲಸಗಳು ಆಗ್ಬೇಕು. ನಂಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಅದೆಷ್ಟು ಹಾಡು ನನ್ ಮೊಬೈಲ್ ನಲ್ಲಿ ರೆಕಾರ್ಡ್ ಹಾಕೊಂಡಿದೆ, ಕೇಳ್ತಾ ಇರ್ತೀನಿ. ಅವ್ರು ಇಲ್ಲಿ ಹೊರಗಡೆ ಹಾಡು ಹೇಳ್ತಾ ಇದ್ರೆ, ಅಮ್ಮ ಕಾಪಿ ಮಾಡ್ಕೊಡಿ ಅಥವಾ ತಿಂಡಿ ಕೊಡಿ ಅಂತ ಹೇಳ್ತಿರ್ತಾರೆ. ನಾನು ಒಳಗಡೆ ಹೋಗಿದ್ರು ಹಾಡು ಕೇಳ್ತಾ ಮನಸ್ಸು ನರ್ತಿಸ್ತಿರುತ್ತೆ ಅವ್ರ ಹಾಡಿಗೆ. ಈಗ ಏನು ಅಂತಂದ್ರೆ, ಅವ್ರ ಮಕ್ಳುನು ಕಲಿತಿಲ್ಲ. ಯಾಕೆಂದ್ರೆ ಅವ್ರು ಬಂದಾಗ ಇಲ್ಲಿ ನಾವು ಅವ್ರನ್ನ ಗೌರವಯುತವಾಗಿ ಕಾಣದೇ ಇದ್ರೆ ಅವರಿಗೆ ಈ ಕಲೆ ಏನು ಪ್ರಯೋಜನ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಎಲ್ಲ ಅವರು ಓದ್ಕೊಂಡು ಬೇರೆ ಬೇರೆ ಕೆಲಸಗಳನ್ನ ನೋಡ್ಕೊಂಡಿದ್ದಾರೆ. ಓದದೆ ಊರಲ್ಲೇ ಇದ್ದವರು ಕೂಡ ಈ ಒಂದು ವೃತ್ತಿಗೆ ಅವ್ರು ಬರ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಸರಿಯಾದ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಹಾಗಾಗಿ ಇದು ಒಂದು ನಶಿಸಿ ಹೋಗ್ತಾ ಇರುವಾಗ ನಾವು ಈ ರೀತಿ ರೆಕಾರ್ಡ್ ಮಾಡಿ ಇಟ್ಕೊಂಡಾದ್ರೂ ಉಳಿಸ್ಕೊಳ್ಬೇಕು ಅಂತ ನನ್ನ ಪ್ರಯತ್ನ ನಿಮ್ಗೆಲ್ಲ ಕೇಳಿಸ್ಬೇಕು. ನೀವು ಇದನ್ನ ಖುಷಿ ಪಡ್ತೀರಿ, ನೋಡಿ ಕೇಳಿ ಖುಷಿ ಪಡ್ತೀರಿ ಅಂತ ಅನ್ಕೋತಿದೀನಿ. ಕೇಳ್ತೀರಲ್ವಾ? ಹಾಡುಗಳೆಲ್ಲ ಅವ್ರದ್ದು, ಜೋಗಯ್ಯನ ಹಾಡುಗಳು ಎಷ್ಟೊಂದು ಅರ್ಥಪೂರ್ಣವಾಗಿರುತ್ತೆ ಅಂದ್ರೆ, ನಮ್ಮ ಹಳ್ಳಿ ಜೀವನದ ದಿನನಿತ್ಯದ ಆಗು ಹೋಗುಗಳೆಲ್ಲ ಅವ್ರ ಹಾಡುಗಳಲ್ಲಿ ಇರುತ್ತೆ. ಅವ್ರ ಹಾಡುಗಳನ್ನ ಕೇಳ್ತಿದ್ದಾಗ ನಮ್ಗೆ ಹೇಳ್ತಿದಾರೇನೋ, ಆತರ ಏನೋ ನಮ್ದೇ ಜೀವನದ ಒಂದು ಸನ್ನಿವೇಶಗಳೇನೋ ಅನ್ಸೋಷ್ಟು ಅರ್ಥಪೂರ್ಣವಾಗಿರುತ್ತೆ ಆ ಜಾನಪದ ಗೀತೆಗಳು. ತಾಯಿಯ ಮೇಲೆ, ತವರು ಮನೆ ನೆನಪು ಮಾಡೋದು, ಬಳೆಗಾರನ ಹಾಡುಗಳು, ಹೀಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಉಳಿಸ್ಕೋಬೇಕು ಅಂತ ನನ್ನ ಆಸೆ. ಆ ಒಂದು ಪ್ರಯತ್ನಕ್ಕಾಗಿ ನಾನು ಈ ಹಾಡನ್ನ ನಿಮ್ಗೆ ಕೇಳಿಸ್ತಿದ್ದೀನಿ. ತಾಯಿ ನಿನ್ನ ಉಪಕಾರವನ ಮರೆಯಲೆಂಗೆ ನಾನಮ್ಮ, ತಾಯಿ ನಿನ್ನ ಉಪಕಾರವನ ಮರೆಯಲೆಂಗೆ ನಾನಮ್ಮ, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನಮ್ಮ.
ಒಂಬತ್ತ ತಿಂಗಳು ಒಡಲ ಭಾರತಾಪದೋಳು, ಒಂಬತ್ತ ತಿಂಗಳು ಒಡಲ ಭಾರತಾಪದೋಳು, ನೊಂದು ಬೆಂದು ಬಳಲಿದೆ ಜೀವ ಪಡೆದೆ ಎನ್ನ ಜಲಮವನ್ನು, ನನ್ನ ಜನ್ಮದೊಂದಿಗೆ ನಿನ್ನ ಪುನರ ಜನ್ಮವಾಯಿತಮ್ಮ, ಮತ್ತೆ ಹುಟ್ಟಿ ಬಂದಿದೆಯಮ್ಮ. ಅಳುವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ, ಎತ್ತಿ ಎದೆಗೆ ಅವಚಿಕೊಂಡು ಅಮೃತವ ಉಣಸಿದೆಯಮ್ಮ. ಆಡಿದಣಿದು ಬಂದ ನನ್ನ ಅಂಗಾಲು ತೊಳೆದೆಯಮ್ಮ, ಹಸಿದ ಬಾಯಿಗೆ ಅನ್ನವ ನೀಡಿ ಆನಂದ ಕಳೆದಿದೆಯಮ್ಮ, ಆಡಿ ಮೈಯ ಮರೆತಿದೆಯಮ್ಮ. ಬಾಲಲೀಲೆ ನೋಡಿ ನಿನ್ನ ಕರುಳ ಕಣ್ಣು ತುಂಬಿತಮ್ಮ, ನಿನ್ನ ಹೃದಯ ಪೂರ್ಣ ಶಕ್ತಿ ನನ್ನ ಬಾಳಿಗಾಯಿತಮ್ಮ. ನನ್ನ ವಿದ್ಯೆ ಬುದ್ಧಿಗಳಿಗೆ ಮೊದಲ ಗುರುವು ನೀನೇ ಅಮ್ಮ, ನೀ ನನ್ನ ಪ್ರಾಣವಾಗಿ ನಿಟ್ಟುಸಿರ ಕಳೆದಿದೆಯಮ್ಮ, ಆಡಿ ಮೈಯ ಮರೆತಿದೆಯಮ್ಮ. ತಾಯಿ ನಿನ್ನ ಉಪಕಾರವನ ಮರೆಯಲೆಂಗೆ ನಾನಮ್ಮ, ಕಪ್ಪು ಚುಕ್ಕಿ ಹಣೆಯೊಳಗಿಟ್ಟು ಜೇನ ಮುತ್ತು ಕೊಟ್ಟಿದೆಯಮ್ಮ, ದೃಷ್ಟಿ ದೋಷ ಬಾರದೆಂದು ರಸಬಂಧನ ಕಟ್ಟಿದೆಯಮ್ಮ. ರೋಗ ರುಜಿನ ಬಾರದಂತೆ ನೋಡಿ ನಂಜು ಕೊಟ್ಟಿದೆಯಮ್ಮ, ನಿನ್ನ ಶುದ್ಧ ಪ್ರೀತಿಯಿಂದ ನೀತಿ ಕವಚವಾಯಿತಮ್ಮ, ಅನ್ನಪೂರ್ಣೆ ಆದೆಯಮ್ಮ. ಬಾಣಂತೆ ನಿನ್ನ ಜನ್ಮ ರಕ್ತ ನದಿಯು ಆಯಿತಮ್ಮ, ಆ ನಿನ್ನ ನೋವು ನಲಿವು ಲೋಕದಲ್ಲಿ ಯಾರಿಗಮ್ಮ. ಮಾಂಸಮೂರ್ತಿಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ, ನಿನ್ನ ಕರುಣ ತೊಟ್ಟೇಲಲ್ಲಿ ಹಾಕಿ ತೂಗಿ ಜೋಗುಳ ಹಾಡಿ ಹಾಡಿ ಮೈಯ ಮರೆತಿದೆಯಮ್ಮ. ತೀರ್ಥಯಾತ್ರೆ ಮುಗಿಸಿದರೇನು ನಿನ್ನ ಮರೆಯಬಾರದಮ್ಮ, ತೀರ್ಥಯಾತ್ರೆ ಮುಗಿಸಿದರೇನು ನಿನ್ನ ಮರೆಯಬಾರದಮ್ಮ. ವೇದ ಪೂಜೆ ಮುಗಿಸಿದರೇನು ನಿನ್ನ ಸೇವೆ ಮಾಡುವೆನಮ್ಮ, ಈ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಸಾಧ್ಯವಮ್ಮ. ತಾಯಿಯ ಋಣ ತೀರಿಸಲು ಎಷ್ಟು ಜನ್ಮ ಸಾಧ್ಯವಮ್ಮ. ಭೂಮಿಗಿಂತ ಲೋಕದಲ್ಲಿ ತಾಯಿ ಮಹಿಮೆ ದೊಡ್ಡದಮ್ಮ, ನಿನ್ನ ಹರಕೆ ದೊಡ್ಡದಮ್ಮ. ತಾಯಿ ನಿನ್ನ ಉಪಕಾರವನ ಮರೆಯಲೆಂಗೆ ನಾನಮ್ಮ. ಅಭಿರುಚಿ ಚಾನೆಲ್ನ ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.